ವಿದ್ಯಾರ್ಥಿಗಳು ಅನ್ಕೊಂಡಂಗೆ ಆಗಿದ್ರೆ ಇವತ್ತು ಮತ್ತೊಂದು ಸುತ್ತಿನ ಪ್ರತಿಭಟನೆ ಸರ್ಕಾರದ ವಿರುದ್ಧ ವಿಜಯಪುರದಲ್ಲಿ ಆಗಬೇಕಾಗಿತ್ತು. ಆದ್ರೆ ಸರ್ಕಾರ ಈ ಪ್ರತಿಭಟನೆಗೆ ನಾವು ಅವಕಾಶ ಕೊಡೋದೇ ಇಲ್ಲ ಅನ್ನೋ ಹಠಕ್ಕೆ ಬಿದ್ದಂತೆ ವರ್ತಿಸ್ತಾ ಇದೆ. ಇದರಿಂದಾಗಿ ನೇರವಾಗಿ ಪರಿಣಾಮವನ್ನು ಎದುರಿಸ್ತಾ ಇರೋದು ಮತ್ತದೇ ಸರ್ಕಾರಿ ಉದ್ಯೋಗದ ಆಕಾಂಕ್ಷೆಯಲ್ಲಿರುವ ವಿದ್ಯಾರ್ಥಿಗಳು. ಒಬ್ಬ ವಿದ್ಯಾರ್ಥಿ ತನ್ನ ಜೀವನದ ಅತ್ಯಂತ ಅಮೂಲ್ಯವಾದ ಅವಧಿಯನ್ನ ಓದೋಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಕಳೆದಿರ್ತಾನೆ. ಆತ ವಿದ್ಯಾವಂತನಾಗ್ತಾ ಹೋದ ಹಾಗೆ ಕುಟುಂಬದ ಎಕ್ಸ್ಪೆಕ್ಟೇಷನ್, ಆತನ ಭವಿಷ್ಯದ ಬಗ್ಗೆ ನಿರೀಕ್ಷೆಗಳು ಕೂಡ ಕುಟುಂಬದ ಹೆಚ್ಚಾಗ್ತಾ ಹೋಗುತ್ತೆ. ಇಡೀ ಕುಟುಂಬದ ಆ ನಿರೀಕ್ಷೆಗಳ ಭಾರ ಆತನ ಹೆಗಲ ಮೇಲಿರುತ್ತೆ. ಹೀಗೆ ನಿರೀಕ್ಷೆ ಹೊತ್ತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋಕ್ಕೂ ಅವಕಾಶ ಕೊಡೋದಿಲ್ಲ. ಪರೀಕ್ಷೆ ಬರೆದ್ರೆ ನಾವು ಉದ್ಯೋಗವನ್ನು ಕೂಡ ಕೊಡೋದಿಲ್ಲ ಅಂದ್ರೆ ಅವರ ಮಾನಸಿಕ ತೊಳಲಾಟ ಹೇಗಿರುತ್ತೆ. ನನ್ನ ಕಲೀಗ್ ರೂಪಾ ಚಂದ್ರು ಇಂತಹ ಅನೇಕ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮಾತನಾಡಿಸಿದ್ದಾರೆ. ಅವರ ಅಳಲಿಗೆ ಧ್ವನಿಯಾಗುವ ಪ್ರಯತ್ನವನ್ನ ಮಾಡಿದ್ದಾರೆ. ಗಮನಿಸಿ. ಹೇಳಿ, ನಿಮ್ ಸ್ಟಡೀಸ್ ಹೇಗಿದೆ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಮಾಡ್ತಾ ಇದೀವಿ. ಬಟ್ ಈ ಕಾಲ್ಫರ್ಮ್ ಆಗ್ತಿಲ್ಲ, ಅದೇ ಒಂದು ತುಂಬಾ ಬೇಜಾರಾಗ್ತಿದೆ. ಈಗ ಸರ್ಕಾರದ ಕಡೆಯಿಂದ ಒಂದಷ್ಟು ಭರವಸೆಗಳನ್ನ ಕೊಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಇಲ್ಲ ಯುವಕರಿಗೆ ಸಹಾಯ ಮಾಡ್ತೀವಿ ಅದು ಇದು ಅಂತ ಹೇಳಿ ರೀಸನ್ಸ್ ಕೊಡ್ತಿದ್ದಾರೆ. ಆ ತರ ಸಹಾಯ ಬೇಕಾ ನಿಮ್ಗೆ? ಅದೇನ್ ಬೇಕಿಲ್ಲ ಮೇಡಮ್, ವಿದ್ಯೆ ಕೊಟ್ರೆ ಸಾಕು ಮೇಡಮ್. ಯಾವ ತರ ತಗೊಂಡದ್ ಏನ್ ಮಾಡಕ್ಕಾಗಲ್ಲ ಮೇಡಮ್. ವಿದ್ಯೆ ಕೊಟ್ರೆ ಮಾತ್ರ ನಮ್ಗೆ ಏನೋ ಒಂದು ಮಾಡಕ್ಕಾಗುತ್ತೆ. ಈಗ ತುಂಬಾ ಜನ ತಂದೆ ತಾಯಿಗಳು ಒಂದಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೆ, ನನ್ನ ಮಗ ಏನೋ ಒಂದು ಓದಿ ಒಂದಷ್ಟು ಜಾಬ್ ತಗೊಳ್ಳೋದಕ್ಕೆ ಇದ್ ಮಾಡ್ತಾನೆ ಅಂತ. ಆದ್ರೆ ಸರ್ಕಾರ ಕೆಲವೊಂದಿಷ್ಟು ವಿಚಾರದಲ್ಲಿ ಸಭೆ ನಡೆಸಿದಂತಹ ಟೈಮಲ್ಲಿ ಆಗುವಂತ ಸನ್ನಿವೇಶ ಗಮನಿಸಿರ್ತೀರಾ. ನಿಮ್ಗೆ ಯಾವ್ದು ಅಟ್ರಾಕ್ಷನ್ ಆಗಿದೆ ಅಲ್ಲಿ? ಯಾವ್ದಿಲ್ಲ ಮೇಡಮ್. ಈಗ ಅವ್ರ ಕ್ಯಾಬಿನೆಟ್ ಕುತ್ಕೊಂಡು IPL ಟಿಕೆಟ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡ್ಬಿಡ್ತಾರೆ. ವಿತ್ ಇನ್ ಸೆಕೆಂಡ್ ಅಲ್ಲಿ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಾವು ಸುಮಾರು ನಾಲ್ಕು ವರ್ಷದಿಂದ ಓದ್ತಾ ಇದೀವಿ. ನಮಗೆ ಇದ್ದಾಗ ಬೇಕು ಅಂತ ನಾವು ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ನಮ್ಮ ಬಗ್ಗೆ ಯಾವುದೇ ಬಗ್ಗೆ ಕನಿಕರಾಗ್ಲಿ ಮತ್ತೆ ಯಾವ್ದ್ರ ಬಗ್ಗೆ ತಗೋತಾ ಇಲ್ಲ. ಇದು ತುಂಬಾ ಬೇಜಾರಾಗ್ತದೆ ಮೇಡಮ್. ಈಗ ಆಲ್ಮೋಸ್ಟ್ ಏನ್ ಕೇಳ್ಕೊಳ್ತೀರಾ ನೀವು ಸರ್ಕಾರನ? ಸರ್ಕಾರಕ್ಕೆ ಏನಿಲ್ಲ ಮೇಡಮ್, ಒಳ್ಳೆ ಒಂದು ಉದ್ಯೋಗ ಕಲ್ಪನೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಷ್ಟೇ. ನೀವೇನ್ ಹೇಳ್ತೀರಾ? ಈಗಾಗಲೇ ಒಂದ್ ಕಡೆ ಸರ್ಕಾರ ಇಲ್ಲ ಈ ವರ್ಷ ನಾವು ಕೊಟ್ಟೇ ಕೊಡ್ತೀವಿ, ಹುದ್ದೆನ ಕೊಡ್ತೀವಿ ಅಂತ ಆಲ್ಮೋಸ್ಟ್ ಆ ಭರವಸೆ ಕೊಡ್ತಾ ಬಂತು. 3 ತಿಂಗಳಾಯ್ತು. ಏನ್ ಹೇಳ್ತೀರಾ? ಇವ್ರು ಹೇಳ್ತಾ ಬಂದು ನಾನ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ 4 to 5 years ಆಯ್ತು. ಅಲ್ಲಿಂದ ನೋಡ್ಕೊಂತ ಬರ್ತಿದೀನಿ. ಬರೀ ಇದನ್ನೇ ಹೇಳ್ತಿದ್ದಾರೆ. ಒಂದ್ಸರಿ ಹೇಳ್ತಾರೆ ಸ್ಕ್ಯಾಮ್ ಆಗಿರೋದಕ್ಕೆ ನಾವು ಸ್ಟ್ರೈಕ್ ಮಾಡಿರೋದಕ್ಕೆ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳ್ತಾ ಮುಂದಕ್ಕೆ ಹಾಕೊಂತ ಬಂದ್ರು. ಎಕ್ಸಾಮ್ ಆದ್ಮೇಲೆ ಮತ್ತೆ ಪ್ರಾಬ್ಲಮ್, ಕ್ವೆಶನ್ ಪೇಪರ್ ಅಲ್ಲಿ ಪ್ರಾಬ್ಲಮ್ ಮಾಡೋದು, ಅದ್ರ ನೆಕ್ಸ್ಟ್ ನೋಟಿಫಿಕೇಶನ್ ಅಲ್ಲಿ ಪ್ರಾಬ್ಲಮ್ ಮಾಡೋದು. ನೋಟಿಫಿಕೇಶನ್ ಸರಿಯಾಗಿ ಮಾಡಲ್ಲ. ನಾವು ಇಯರ್ಲಿ ನೋಟಿಫಿಕೇಶನ್ ಮಾಡಿದ್ರೆ ಕಡಿಮೆ ಪೋಸ್ಟ್ ಇದ್ರೂ ಪರವಾಗಿಲ್ಲ, ನಮ್ಗೆ ತೊಂದರೆ ಇಲ್ಲ. ಇಯರ್ಲಿ ನೋಟಿಫಿಕೇಶನ್ ಮಾಡಿ ಒಂದ್ ಕ್ಯಾಲೆಂಡರ್ ಬಿಟ್ರೆ UPSC ತರ ಪ್ರಿಪರೇಷನ್ ಮಾಡೋರ್ಗೂ ಒಳ್ಳೇದು. ಎಷ್ಟಂತ ಓದೋದು? 1 ವರ್ಷ ಓದ್ಬೋದು, 2 ವರ್ಷ, 3 ವರ್ಷನೂ ಪೇಷನ್ಸ್ ಇಂದ ಓದ್ಬೋದು. ಆಮೇಲೆ ಆಗಲ್ಲ ಮೇಡಮ್. ಫ್ಯಾಮಿಲಿ ಪ್ರೆಷರ್, ಏಜು, ಸೋಷಿಯಲ್ ಪ್ರೆಷರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಒಂದ್ ಕಡೆ ಸರ್ಕಾರಕ್ಕೆ ಏನ್ ಸಮಸ್ಯೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಒಬ್ಬ ಸ್ಪರ್ಧಾರ್ಥಿಯಾಗಿ ಸರ್ಕಾರಕ್ಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಸರ್ಕಾರಕ್ಕೆ ಯುವಕರ ಭವಿಷ್ಯ ಇಂಪಾರ್ಟೆಂಟ್ ಇಲ್ವಾ? ಅಥವಾ ಸರ್ಕಾರಕ್ಕೆ ಇಲ್ಲ ಹುದ್ದೆಯನ್ನ ಕರೆದ ನಂಗೆ ತೊಂದರೆ ಅಪ್ಪ ಅಂತ ಏನಾದ್ರು ಅನಿಸ್ತಿದ್ಯಾ? ಮೇಡಮ್, ಸರ್ಕಾರಕ್ಕೆ ಅವ್ರು ನಮ್ಮ ಮೇಲೆ ಕಾಳಜಿ ತೋರಿಸ್ತೀನಿ ಮೇಡಮ್. ಫಸ್ಟಿಗೆ ಈಗ ನಾನು ಬಂದು 7 ವರ್ಷ ಆಯ್ತು ಮೇಡಮ್ ಓದ್ತಾ ಇರೋದು. ಏನು ನೋಟಿಫಿಕೇಶನ್ ಆಗ್ತಿಲ್ಲ, ಕಾಲ್ಫಾರ್ಮ್ ಏನ್ ಆಗ್ತಿಲ್ಲ ಮೇಡಮ್. ಬಹಳ ಪ್ರಾಬ್ಲಮ್ ಇದೆ. ಮನೇಲಿ ಎಷ್ಟಂತ ಅಮೌಂಟ್ ಕೇಳಿದೆ ಮೇಡಮ್. 7 years ಆಯ್ತಾ? 7 years ಆಯ್ತು ಮೇಡಮ್. ಮೇಡಮ್ ನಮ್ದು BE ಬ್ಯಾಕ್ ಗ್ರೌಂಡ್ ಮೇಡಮ್, ನಮ್ದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೋದ್ರೂ ಮಂತ್ಲಿ 10,000 ಆಗುತ್ತೆ ಮೇಡಮ್. ಇಲ್ಲಿ ರೂಮ್ ಇರಕ್ಕೆ ಆಗಲ್ಲ ಮೇಡಮ್ ಅಷ್ಟು ಅಮೌಂಟ್ ಅಲ್ಲಿ. ಈಗ ಬಂದು 7 ವರ್ಷ ಆಯ್ತು ಮೇಡಮ್. PG ಅಲ್ಲಿ 6,000 ಕಟ್ಟಕ್ಕಾಗಲ್ಲ. ಮನೇಲಿ ಎಷ್ಟಂತ ಫೋರ್ಸ್ ಮಾಡಕ್ ಮೇಡಮ್, ಕೊಡ್ರಿ ಅಂತ. ಏಜ್ ಅಲ್ಲಿ ಇದು ಆಯ್ತು ಮೇಡಮ್, ಲಿಮಿಟ್ ಆಯ್ತು. ಎಷ್ಟಂತ ಕೇಳಕ್ಕಾಗುತ್ತೆ ಮೇಡಮ್, ಕೈ ಚಾರ್ಜ್ ಕೇಳಕ್ಕಾಗಲ್ಲ. ನೋಡಿ ವೀಕ್ಷಕರೇ, ಇದಿಷ್ಟು ಸದ್ಯಕ್ಕೆ ಸ್ಪರ್ಧಾರ್ಥಿಗಳ ಮಾತಾಗಿದೆ. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಒಂದು ಕಡೆ ಇಲ್ಲ ನಮಗೆ ನೇಮಕಾತಿ ಬೇಕೇ ಬೇಕು, ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ನೇಮಕಾತಿ ಬೇಕು. ಆದ್ರೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇರುವಂತದ್ದು ಯಾಕೆ? ಯುವಕರ ಭವಿಷ್ಯದ ಕನಸನ್ನ ಇಲ್ಲಿಗೆ ನುಚ್ಚುನೂರು ಮಾಡ್ತಾ ಇರೋದು ಯಾಕೆ? 5-6 ವರ್ಷದಿಂದ 7-8 ವರ್ಷದಿಂದಲೂ ಕೂಡ ನಾವು ಇಲ್ಲಿ ಸ್ಪರ್ಧೆಗೋಸ್ಕರ ಓದ್ತಾ ಇದೀವಿ. ಓದು ದಿನಾ ಬರೀ ಓದು ಅಂತ ಆದ್ರೆ ನಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾದಿ ಯಾವಾಗ ಅನ್ನುವಂತಹ ವಿಚಾರವಾಗಿ ಸ್ಪರ್ಧಾರ್ಥಿಗಳೇ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕು, ಬೇರೆ ಯಾರು ಕೂಡ ಉತ್ತರ ಕೊಡೋ ಹಾಗಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಮಾಡ್ತಾ ಇದೀವಿ. ಬಟ್ ಈ ಕಾಲ್ಫಾರ್ಮ್ ಆಗ್ತಿಲ್ಲ, ಅದೇ ಒಂದು ತುಂಬಾ ಬೇಜಾರಾಗ್ತಿದೆ. ಈಗ ಸರ್ಕಾರದ ಕಡೆಯಿಂದ ಒಂದಷ್ಟು ಭರವಸೆಗಳನ್ನ ಕೊಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಇಲ್ಲ ಯುವಕರಿಗೆ ಸಹಾಯ ಮಾಡ್ತೀವಿ ಅದು ಇದು ಅಂತ ಹೇಳಿ ರೀಸನ್ಸ್ ಕೊಡ್ತಿದ್ದಾರೆ. ಆ ತರ ಸಹಾಯ ಬೇಕಾ ನಿಮ್ಗೆ? ಅದೇನ್ ಬೇಕಿಲ್ಲ ಮೇಡಮ್. ವಿದ್ಯೆ ಕೊಟ್ರೆ ಸಾಕು ಮೇಡಮ್. ಯಾವ ತರ ತಗೊಂಡದ್ ಏನ್ ಮಾಡಕ್ಕಾಗಲ್ಲ ಮೇಡಮ್. ವಿದ್ಯೆ ಕೊಟ್ರೆ ಮಾತ್ರ ನಮ್ಗೆ
ಏನೋ ಒಂದು ಮಾಡಕ್ಕಾಗುತ್ತೆ ಸರ್. ಈಗ ತುಂಬಾ ಜನ ತಂದೆ ತಾಯಿಗಳು ಒಂದಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೆ, ನನ್ನ ಮಗ ಏನೋ ಒಂದು ಓದಿ ಒಂದಷ್ಟು ಜಾಬ್ ತಗೊಳ್ಳೋದಕ್ಕೆ ಇದ್ ಮಾಡ್ತಾನೆ ಅಂತ. ಆದ್ರೆ ಸರ್ಕಾರ ಕೆಲವೊಂದಿಷ್ಟು ವಿಚಾರದಲ್ಲಿ ಸಭೆ ನಡೆಸಿದಂತಹ ಟೈಮಲ್ಲಿ ಆಗುವಂತ ಸನ್ನಿವೇಶ ಗಮನಿಸಿರ್ತೀರಾ, ನಿಮ್ಗೆ ಯಾವ್ದು ಅಟ್ರಾಕ್ಷನ್ ಆಗಿದೆ ಅಲ್ಲಿ ಯಾವ್ದಿಲ್ಲ ಮೇಡಮ್. ಈಗ ಅವ್ರ ಕ್ಯಾಬಿನೆಟ್ಗಳಲ್ಲಿ ಕುತ್ಕೊಂಡು IPL ಟಿಕೆಟ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡ್ಬಿಡ್ತಾರೆ. ವಿತ್ ಇನ್ ಸೆಕೆಂಡ್ ಅಲ್ಲಿ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಾವು ಸುಮಾರು ನಾಲ್ಕು ವರ್ಷದಿಂದ ಓದ್ತಾ ಇದೀವಿ, ನಮಗೆ ಇದ್ದಾಗ ಬೇಕು ಅಂತ ನಾವು ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ನಮ್ಮ ಬಗ್ಗೆ ಯಾವುದೇ ಬಗ್ಗೆ ಕನಿಕರಾಗಲಿ ಮತ್ತೆ ಯಾವುದ್ರ ಬಗ್ಗೆ ತಗೋತಾ ಇಲ್ಲ. ಇದು ತುಂಬಾ ಬೇಜಾರಾಗ್ತದೆ ಮೇಡಮ್ ನಮಗೆ. ಈಗ ಆಲ್ಮೋಸ್ಟ್ ಏನ್ ಕೇಳ್ಕೊಳ್ತೀರಾ ನೀವು ಸರ್ಕಾರಕ್ಕೆ ಏನಿಲ್ಲ ಮೇಡಮ್, ಒಳ್ಳೆ ಒಂದು ಉದ್ಯೋಗ ಕಲ್ಪನೆ ಮಾಡಿದ್ರೆ ಅದು ತುಂಬಾ ಒಳ್ಳೇದಾಗುತ್ತೆ ಅಷ್ಟೇ. ನೀವೇನ್ ಹೇಳ್ತೀರಾ? ಈಗಾಗಲೇ ಒಂದ್ ಕಡೆ ಸರ್ಕಾರ ಇಲ್ಲ ಈ ವರ್ಷ ನಾವು ಕೊಟ್ಟೇ ಕೊಡ್ತೀವಿ, ಹುದ್ದೆನ ಕೊಡ್ತೀವಿ ಅಂತ ಆಲ್ಮೋಸ್ಟ್ ಆ ಭರವಸೆ ಕೊಡ್ತಾ ಬಂತು, 3 ತಿಂಗಳಾಯ್ತು. ಏನ್ ಹೇಳ್ತೀರಾ? ಇವ್ರು ಹೇಳ್ತಾ ಬಂದು ನಾನ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ 4 to 5 years ಆಯ್ತು, ಅಲ್ಲಿಂದ ನೋಡ್ಕೊಂತ ಬರ್ತಿದೀನಿ. ಬರೀ ಇದನ್ನೇ ಹೇಳ್ತಿದ್ದಾರೆ. ಒಂದ್ಸಾರಿ ಹೇಳ್ತಾರೆ ಸ್ಕ್ಯಾಮ್ ಆಗಿರೋದಕ್ಕೆ ನಾವು ಸ್ಟ್ರೈಕ್ ಮಾಡಿರೋದಕ್ಕೆ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳ್ತಾ ಮುಂದಕ್ಕೆ ಹಾಕೊಂತ ಬಂದ್ರು. ಎಕ್ಸಾಮ್ ಆದ್ಮೇಲೆ ಮತ್ತೆ ಪ್ರಾಬ್ಲಮ್, ಕ್ವೆಶನ್ ಪೇಪರ್ ಅಲ್ಲಿ ಪ್ರಾಬ್ಲಮ್ ಮಾಡೋದು, ಅದ್ರ ನೆಕ್ಸ್ಟ್ ನೋಟಿಫಿಕೇಶನ್ ಅಲ್ಲಿ ಪ್ರಾಬ್ಲಮ್ ಮಾಡೋದು, ನೋಟಿಫಿಕೇಶನ್ ಸರಿಯಾಗಿ ಮಾಡಲ್ಲ. ನಾವು ಇಯರ್ಲಿ ನೋಟಿಫಿಕೇಶನ್ ಮಾಡಿದ್ರೆ ಕಡಿಮೆ ಪೋಸ್ಟ್ ಇದ್ರೂ ಪರವಾಗಿಲ್ಲ, ನಮ್ಗೆ ತೊಂದರೆ ಇಲ್ಲ. ಇಯರ್ಲಿ ನೋಟಿಫಿಕೇಶನ್ ಮಾಡಿ ಒಂದ್ ಕ್ಯಾಲೆಂಡರ್ ಬಿಟ್ರೆ UPSC ತರ ಪ್ರಿಪರೇಷನ್ ಮಾಡೋರ್ಗೂ ಒಳ್ಳೇದು. ಎಷ್ಟಂತ ಓದೋದು, 1 ವರ್ಷ ಓದ್ಬೋದು, 2 ವರ್ಷ 3 ವರ್ಷನೂ ಪೇಷನ್ಸ್ ಇಂದ ಓದ್ಬೋದು. ಆಮೇಲೆ ಆಗಲ್ಲ ಮೇಡಮ್, ಫ್ಯಾಮಿಲಿ ಪ್ರೆಷರು, ಏಜು, ಸೋಷಿಯಲ್ ಪ್ರೆಷರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಒಂದ್ ಕಡೆ ಸರ್ಕಾರಕ್ಕೆ ಏನ್ ಸಮಸ್ಯೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಒಬ್ಬ ಸ್ಪರ್ಧಾರ್ಥಿಯಾಗಿ ಸರ್ಕಾರಕ್ಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಸರ್ಕಾರಕ್ಕೆ ಯುವಕರ ಭವಿಷ್ಯ ಇಂಪಾರ್ಟೆಂಟ್ ಇಲ್ವಾ, ಅಥವಾ ಸರ್ಕಾರಕ್ಕೆ ಇಲ್ಲ ಹುದ್ದೆಯನ್ನ ಕರೆದ್ರೆ ನಂಗೆ ತೊಂದರೆ ಅಪ್ಪ ಅಂತ ಏನಾದ್ರು ಅನಿಸ್ತಿದ್ಯಾ? ಮೇಡಮ್, ಸರ್ಕಾರಕ್ಕೆ ಅವ್ರು ನಮ್ಮ ಮೇಲೆ ಕಾಳಜಿ ತೋರಿಸ್ತೀನಿ ಮೇಡಮ್. ಫಸ್ಟಿಗೆ ಈಗ ನಾನು ಬಂದು 7 ವರ್ಷ ಆಯ್ತು ಮೇಡಮ್ ಓದ್ತಾ ಇರೋದು. ಏನು ನೋಟಿಫಿಕೇಶನ್ ಆಗ್ತಿಲ್ಲ, ಕಾಲ್ಫಾರ್ಮ್ ಏನ್ ಆಗ್ತಿಲ್ಲ ಮೇಡಮ್. ಬಹಳ ಪ್ರಾಬ್ಲಮ್ ಇದೆ. ಮನೇಲಿ ಎಷ್ಟಂತ ಅಮೌಂಟ್ ಕೇಳಿದ್ವಿ ಮೇಡಮ್. 7 years ಆಯ್ತಾ? 7 years ಆಯ್ತು ಮೇಡಮ್. ಮೇಡಮ್ ನಮ್ದು ಬಿ ಬ್ಯಾಕ್ ಗ್ರೌಂಡ್ ಮೇಡಮ್, ನಮ್ದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೋದ್ರೂ ಮಂತ್ಲಿ 10,000 ಆಗುತ್ತೆ ಮೇಡಮ್. ಇಲ್ಲಿ ರೂಮ್ ಇರಕ್ಕೆ ಆಗಲ್ಲ ಮೇಡಮ್ ಅಷ್ಟು ಅಮೌಂಟ್ ಅಲ್ಲಿ. ಈಗ ಬಂದು 7 ವರ್ಷ ಆಯ್ತು ಮೇಡಮ್. PG ಅಲ್ಲಿ 6,000 ಕಟ್ಟಕ್ಕಾಗಲ್ಲ. ಮನೇಲಿ ಎಷ್ಟಂತ ಫೋರ್ಸ್ ಮಾಡಕ್ ಮೇಡಮ್, ಕೊಡ್ರಿ ಅಂತ. ಏಜ್ ಅಲ್ಲಿ ಇದು ಆಯ್ತು ಮೇಡಮ್, ಲಿಮಿಟ್ ಆಯ್ತು. ಎಷ್ಟಂತ ಕೇಳಕ್ಕಾಗುತ್ತೆ ಮೇಡಮ್, ಕೈ ಚಾರ್ಜ್ ಕೇಳಕ್ಕಾಗಲ್ಲ. ನೋಡಿ ವೀಕ್ಷಕರೇ, ಇದಿಷ್ಟು ಸದ್ಯಕ್ಕೆ ಸ್ಪರ್ಧಾರ್ಥಿಗಳ ಮಾತಾಗಿದೆ. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಒಂದು ಕಡೆ ಇಲ್ಲ ನಮಗೆ ನೇಮಕಾತಿ ಬೇಕೇ ಬೇಕು, ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ನೇಮಕಾತಿ ಬೇಕು. ಆದ್ರೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇರುವಂತದ್ದು ಯಾಕೆ? ಯುವಕರ ಭವಿಷ್ಯದ ಕನಸನ್ನ ಇಲ್ಲಿಗೆ ನುಚ್ಚುನೂರು ಮಾಡ್ತಾ ಇರೋದು ಯಾಕೆ? 5-6 ವರ್ಷದಿಂದ 7-8 ವರ್ಷದಿಂದಲೂ ಕೂಡ ನಾವು ಇಲ್ಲಿ ಸ್ಪರ್ಧೆಗೋಸ್ಕರ ಓದ್ತಾ ಇದೀವಿ. ಓದು ದಿನಾ ಬರೀ ಓದು ಅಂತ ಆದ್ರೆ ನಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾದಿ ಯಾವಾಗ ಅನ್ನುವಂತಹ ವಿಚಾರವಾಗಿ ಸ್ಪರ್ಧಾರ್ಥಿಗಳೇ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕು, ಬೇರೆ ಯಾರು ಕೂಡ ಉತ್ತರ ಕೊಡೋ ಹಾಗಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ.